ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೊನಾಲ್ಡ್ ಟ್ರಂಪ್ ಒಂದು ನರೇಷನ್ ಬಿಲ್ಡ್ ಮಾಡ್ತಾರಲ್ಲ ಸರ್, ಅದ್ರ ಬಗ್ಗೆ ನನ್ನ ಪ್ರಶ್ನೆ. ಈಗ ಕಮೇಲಿ ಹತ್ಯೆ ಆದ ನಂತರದ ಸಂದರ್ಭದಲ್ಲಿ ಟ್ರಂಪ್ ಹೇಳಿದ ಒಂದು ಮಾತನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ನಿಮ್ಮ ಬೇಡಿಕೆಯಂತೆ ಬಾಹ್ಯವಾಗಿ ನಾನೇನು ಬೆಂಬಲ ಕೊಡಬೇಕು, ಏನು ಸಹಾಯ ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ. ಇನ್ನು ನೀವು ಆಂತರಿಕವಾಗಿ ದಂಗೆ ಏಳಬೇಕು, ಸರ್ಕಾರವನ್ನು ನಿಮ್ಮ ಕಂಟ್ರೋಲಿಗೆ ತಗೋಬೇಕು ಅಂತ ಜನಕ್ಕೆ, ಅಂದರೆ ಇರಾನ್ನ ನಾಗರಿಕರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇರಾನ್ನ ಹಳ್ಳ ಹಿಡಿಸ್ಬೇಕು. ಅವ್ರು ಏನಕ್ಕೆ ದಂಗೆ ಎದೊಳ್ಬೇಕು ಹೇಳ್ತಾರೆ ಅಂದರೆ, ನೀವು ಯಾವುದೇ ಒಂದು ರೆಜಿಮ್ ಚೇಂಜ್ ಮಾಡಬೇಕಾದ್ರೂ ಸೈನ್ಯ ಒಳಗಡೆ ನುಗ್ಗಬೇಕು. ಬರೀ ಏರ್ಫೋರ್ಸಿಂದ ಒಂದು ರೆಜಿಮ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಸೈನಿಕರನ್ನ ನೀವು ಒಳಗಡೆ ನುಗ್ಗಿಸಿ ಆ ಒಂದು ಪಾರ್ಲಿಮೆಂಟ್ನ ವಶಪಡಿಸ್ಕೊಂಡು ನಿಮಗೆ ಬೇಕಾಗಿರೋವಂಥ ಅಧಿಕಾರಿನ ನೀವು ಕೂಡಿಸ್ಬೇಕಾಗತ್ತೆ. ಈಗೇನಾಗುತ್ತೆ ಅಂದರೆ, ಅಲ್ಲಿ ಇರಾನ್ ಆರ್ಮಿ ಈಸ್ ವೆರಿ ಸ್ಟ್ರಾಂಗ್. ಒಂದು 6 ಲಕ್ಷ ಜನ ಇದ್ದಾರೆ. ಇವ್ರ ಹತ್ರ 1.5 ಲಕ್ಷ ಜನ ಇದ್ದಾರೆ, ಯಾರು ಇಸ್ರೇಲ್ ಅವ್ರ ಹತ್ರ ಅಂತ ಇಟ್ಕೊಳ್ಳಿ. ಈಗ ಅಮೇರಿಕಾದವರು ಟ್ರಂಪ್ ಯಾವತ್ತೂ ಅವರ ಜನನ್ನ ಒಳಗಡೆ ಕಳಿಸಿ ಅವ್ರನ್ನ ಪ್ರೊಜೆಕ್ಟ್ ಮಾಡಕ್ ಹೋಗಲ್ಲ, ಈ ಗ್ರೌಂಡ್ ಆಪರೇಷನ್ಸ್ಗೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಏನಾರ ಸಾವು ನೋವುಗಳಾಗಿ ಈ ಬಾಡಿ ಬ್ಯಾಗ್ಗಳು ಏನಾರು ವಾಪಸ್ ಹೋಗಕ್ಕೆ ಶುರು ಮಾಡಿದ್ರೆ ಕಂಡಮ್ ಜಾಸ್ತಿ ಮಾಡ್ತಾರೆ ಅಮೇರಿಕಾದಲ್ಲಿ. ಟ್ರಂಪಿನ ಈಗಲೇ ರೇಟಿಂಗ್ ಕಮ್ಮಿ ಆಗಿದೆ, ಇನ್ನೂ ಅವನ ಮೇಲೆ ಜನ ಉರಿದು ಬೀಳ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಕೆಲ್ಸಕ್ಕೆ ಮಾಡಕ್ ಹೋಗಲ್ಲ. ಏನಿದ್ರು ಈ ಟೆಕ್ನಾಲಜಿ, ಯುದ್ಧ ವಿಮಾನ, ಈ ಏರ್ಕ್ರಾಫ್ಟ್ ಕ್ಯಾರಿಯರು ಇಂಥವು ಕಳಿಸ್ಬಿಟ್ಟು ಈ ವಿಲ್ ಸಿ ದಟ್ ಈ ವಿಲ್ ಗಿವ್ ಎ ಸಪೋರ್ಟ್ ಫ್ರಮ್ ಔಟ್ಸೈಡ್. ಹೊತ್ತು ಒಳಗಡೆ ಒಂದು ದೇಶದೊಳಗೆ ಹೋಗಿ ಅವ್ರ ಸೈನಿಕರನ್ನು ನುಗ್ಗಿಸಿ ಅದೆಲ್ಲ ಮಾಡೋವಂಥ ಯೋಚನೆ ಸಹಿತ ಮಾಡಕ್ ಹೋಗಲ್ಲ ಅವರು. ಹಾಗಾದ್ರೆ ಹೇಳಿ ಸರ್, ಇಸ್ರೇಲು ಮತ್ತು ಅಮೇರಿಕ ಒಂದು ದಾಳಿ ಮಾಡ್ತು, ಇರಾನ್ ಪ್ರತಿದಾಳಿಯನ್ನು ಮಾಡ್ತು. ಇದೆಷ್ಟರ ಮಟ್ಟಿಗೆ ಅಂದರೆ ಅಮೇರಿಕನ ಹೆಂಗೆ ಡ್ಯಾಮೇಜ್ ಮಾಡಬೇಕು ಆ ಹಂತವಾಗಿ ಇರಾನ್ ತಂದೇ ಆದಂಥ ಪ್ರಯತ್ನವನ್ನು ಮಾಡ್ತದೆ. ಯಾವ ರಾಯಭಾರ ಕಚೇರಿನೂ ಕೂಡ ಬಿಟ್ಟಿಲ್ಲ, ಧ್ವಂಸ ಮಾಡ್ತಿದ್ದಾರೆ. ಅಮೇರಿಕಾಗ ಮುಖಭಂಗ ಅಲ್ವೇ? ಇದೊಂಥರ ಮುಖಭಂಗನೇ ಅಂತಲೇ ಹೇಳ್ಬೋದು. ನೋಡಿ, ಈಗ ಮಿಲ್ಟ್ರಿ ನೆಲೆಗಳನ್ನ ಯಾಕೆ ಕೊಟ್ಟಿದ್ದಾರೆ ಅವರು? ಮಿಲ್ಟ್ರಿ ನೆಲೆಗಳನ್ನ ಕೊಟ್ಟಿರೋ ಈಗ ಸೌದಿ ಅರೇಬಿಯಾ ಅವರು ಕೊಟ್ಟಿದ್ದಾರೆ, UAE ಅವರು ಕೊಟ್ಟಿದ್ದಾರೆ, ಕತಾರ್ ಕೊಟ್ಟಿದ್ದಾರೆ. ಎಲ್ಲರೂ ಮಿಲ್ಟ್ರಿ ನೆಲೆಗಳನ್ನ ಯಾಕೆ ಕೊಟ್ಟಿದ್ದಾರೆ ಹೇಳಿ? ಅವ್ರನ್ನ ಒಂದು ಈ ಥರ ದಾಳಿಗಳಾದಾಗ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಮೇರಿಕಾದವರು. ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ನಾವು ನಮ್ಮ ಎಕನಾಮಿಕಲ್ ಡೆವಲಪ್ಮೆಂಟು, ನಮ್ಮ ದೇಶದ ಡೆವಲಪ್ಮೆಂಟು ಅದು ನೋಡ್ಕೊಂಡು ಹೋಗೋಣ. ನಾವು ಜಾಸ್ತಿ ಅಣ್ವಸ್ತ್ರ, ಈ ವೆಪನ್ಸು ಇಂಥದ್ರ ಮೇಲೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದಕ್ಕೆ ಅಮೇರಿಕಾಗೆ ಒಂದು ಜಾಗ ಕೊಟ್ಟು ಅವ್ರದ್ದು ಜಾಗ ಕೊಡೋದಲ್ಲದೆ ಅವ್ರ ಕೆಲಸ ನಮ್ಮನ್ನು ನೋಡ್ಕೊಳ್ಳೋದು ಅವ್ರ ಕೆಲಸ ಅಂತ ಅವ್ರು ಬಿಟ್ಟಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಅಮೇರಿಕ ಎಲ್ಲೋ ಒಂದು ಕಡೆ ಎಡವಿದೆ ಇಲ್ಲೂ ಅಂತ ಹೇಳ್ಬೋದು. ಯಾಕಂದರೆ ಬಹರೀನಲ್ಲಿ ನೋಡಿ 3 ಏರ್ಕ್ರಾಫ್ಟ್ ಬಿದ್ದಿದೆ ಅಂತ ಈಗ ಬರ್ತಾ ಇದೆ. ಆಮೇಲೆ ಸೌದಿ ಅರೇಬಿಯಲ್ಲಿ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ, ಅದ್ರ ಮೇಲೆ ದಾಳಿ ಆಗಿದೆ. ಕತಾರ್ ಮೇಲೆ ದಾಳಿ ಆಗಿದೆ. ದುಬೈ ವಾಸ್ ಸೇಫೆಸ್ಟ್ ಹೆವೆನ್, ಅದ್ರ ಮೇಲೆ ದಾಳಿ ಆಗಿದೆ. ಸೊ ದುಬೈಗೆ ಎಷ್ಟು ಪಟ್ಟಕ್ಕೆ ಎಕನಾಮಿ ಅವ್ರಿಗೆ ಏಟ್ ಬೀಳ್ತಾ ಇದೆ ಅಂದರೆ, ಇಡೀ ವರ್ಲ್ಡ್ಸ್ ಲಾರ್ಜೆಸ್ಟ್ ಏರ್ಪೋರ್ಟ್ ನಿಂತೋಗಿದೆ. ಆಮೇಲೆ ಬುರ್ಜ್ ಖಲೀಫಾನ ಕಡೆ ಅಂಥ ಕಡೆನೇ ಬಾಂಬ್ ಹೊಡೆದಿದ್ದಾರೆ. ಅಫ್ಕೋರ್ಸ್ ಅಲ್ಲಿ ತುಂಬ ಡ್ಯಾಮೇಜ್ ಆಗದೆ ಇದ್ರೂ ಅದು ಏನು ಸಂದೇಶ ಕಾಣುತ್ತೆ ಜಗತ್ತಿಗೆ ಅಂದರೆ, ದುಬೈ ಸೇಫ್ ಪ್ಲೇಸ್ ಅಲ್ಲಪ್ಪ. ದುಬೈಯಲ್ಲಿ ಹೋಗಿ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಸೇಫ್ಟಿ ಇಲ್ಲ. ಇಲ್ಲೂ ಯಾವತ್ತು ಬೇಕಾದ್ರೂ ಬಾಂಬ್ ಬೀಳ್ಬೋದು, ಇಲ್ಲೂ ಯಾವತ್ತು ಬೇಕಾದರೂ ಏನು ಬೇಕಾದ್ರೂ ಆಗ್ಬೋದು. ಈಗ ಪಾಕಿಸ್ತಾನಿಗೆ ಹೋಗಿ ನೀವು ಫ್ಯಾಕ್ಟ್ರಿ ಮಾಡೋದ್ರೆ ಯಾರಾದರೂ ಮಾಡ್ತಾರಾ? ಯಾರು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಲ್ಲಿನ ಗ್ಯಾರಂಟಿ ಅಲ್ಲ, ಅಲಿಹುಳಿವು ಗ್ಯಾರಂಟಿನೇ ಇಲ್ಲ. ಯಾವತ್ತು ಎಲ್ಲಿ ಬಾಂಬ್ ಬೀಳುತ್ತೋ, ಯಾರು ಎಷ್ಟು ಜನ ಸಾಯ್ತಾರೆ ಅನ್ನೋದೇ ಗ್ಯಾರಂಟಿ ಇರಲ್ಲ. ಆ ಥರ ದೇಶದ ಸ್ಥಿತಿ ಆ ಥರ ಮಟ್ಟಿಗೆ ಜನಕ್ಕೆ ಬಂದ್ಬಿಟ್ರೆ ಫೀಲಿಂಗು, ಅಲ್ಲಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಸೇಫ್ ಹೆವನ್ ಅಲ್ಲಪ್ಪ, ಇದು ಯಾವತ್ತಿದ್ರೂ ಇದು ದಾಳಿಗೆ ಒಳಪಡ್ತದೆ. ನಾವು ಯಾಕೆ ಇಲ್ಲಿ ದುಡ್ಡು ಹಾಕೊಂಡು ಕೂತಿರೋಣ? ನಾಳೆ ದಾಳಿ ಆದರೂ ಆಗ್ಬೋದು ಇಲ್ಲಿ ಈ ಜಾಗದಲ್ಲಿ.